ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ವಿಜಯ್ ಸೇತುಪತಿ ಮತ್ತೆ ನಮ್ಮ ಕನ್ನಡದ ಹುಡುಗಿ ರುಕ್ಮಿಣಿ ವಸಂತ್ ಅಭಿನಯದ ಎಸ್ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಈ ಮೂವಿಯ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ನಮ್ಮ ಕಥೆಯ ನಾಯಕ ಬೋಲ್ಟ್ ಕಣ್ಣನ್ ಕೆಲಸ ಮಾಡೋಕೆ ಅಂತ ಮಲೇಷಿಯಾಗೆ ಬರ್ತಾನೆ. ಅಲ್ಲಿ ಅವನು ದುಡ್ಡು ಮಾಡೋಕೆ ಒಬ್ಬ ದೊಡ್ಡ ಗ್ಯಾಂಗ್ಸ್ಟರ್ ಜೊತೆ ಕಾರ್ಡ್ಸ್ ಗೇಮ್ ಆಡೋಕೆ ಹೋಗ್ತಾನೆ. ಬೋಲ್ಟ್ ಕಣ್ಣನ್ ಕಾರ್ಡ್ಸ್ ಗೇಮ್ ಅಲ್ಲಿ ಗೆದ್ನ, ದುಡ್ಡು ಮಾಡದ್ನ, ಕಡೆಗೆ ದುಡ್ಡು ಮಾಡೋಕೆ ಏನೆಲ್ಲ ಮಾಡ್ದ, ದುಡ್ಡು ಮಾಡೋಕ್ ಹೋಗಿ ಏನೆಲ್ಲ ಆಯ್ತು ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಶುರುವಿನಲ್ಲಿ ಕಲ್ಪನಾ ಅನ್ನೋ ಹುಡುಗಿ ಅರಿವು ಅನ್ನೋನಿಗೆ ಕಾಲ್ ಮಾಡಿ ಅವಳಿಗೆ 1 ಮಿಲಿಯನ್ ಸಾಲ ಬೇಕು, ಅದನ್ನು ಅವಳು ಬ್ಯಾಂಕ್ಗೆ ಕಟ್ಟಬೇಕು, ಇಲ್ಲ ಅಂದ್ರೆ ಬ್ಯಾಂಕ್ ಅವರು ಅವಳ ಹೋಟೆಲ್ ನ ಕ್ಲೋಸ್ ಮಾಡ್ತಾರೆ ಅಂತ ಕೇಳ್ಕೊತಾಳೆ. ಅದಕ್ಕೆ ಅರಿವು ಸರಿ ಕೊಡ್ತೀನಿ ಅಂತ ಹೇಳ್ತಾ ಒಂದು ಏರ್ಪೋರ್ಟ್ ಹತ್ರಕ್ಕೆ ಹೋಗ್ತಾನೆ. ಅಲ್ಲಿಗೆ ಸೀನ್ ಕಟ್ಟಾಗಿ ನಮಗೆ ದುಬೈ ಜೈಲನ್ನ ತೋರಿಸ್ತಾರೆ. ಅಲ್ಲಿದ್ದ ರಿಷಿ ಅನ್ನೋ ಒಬ್ಬ ಕೈದಿ ಗಾರ್ಡ್ಸ್ಗೆ ಗೊತ್ತಾಗದ ಹಾಗೆ ನಮ್ಮ ಕಥೆಯ ನಾಯಕ ಬೋಲ್ಟ್ ಕಣ್ಣನ್ಗೆ ಕಾಲ್ ಮಾಡಿ ಅವನು ಮಲೇಷಿಯಲ್ಲಿ ಎಲ್ಲಾ ಸೆಟ್ ಮಾಡಿದೀನಿ, ಹೋಗಿ ಕೆಲಸ ಮಾಡ್ಕೊಂಡು ಇರು, ಬೇರೆಯವರಿಗೆ ಸಹಾಯ ಮಾಡೋಕೆ ಹೋಗ್ಬೇಡ ಅಂತ ಹೇಳ್ತಾನೆ. ಕಣ್ಣನ್ ಸರಿ ಅಂತ ಫ್ಲೈಟ್ ಇಳಿದು ಹೋಗುವಾಗ ಅರಿವು ಬೋಲ್ಟ್ ಕಣ್ಣನ್ನ ಕರೆದು, ನೀನೇ ಅಲ್ವಾ ಚಿದಂಬರಂ ಕಳ್ಸಿರೋ ಬೋಲ್ಟ್ ಕಣ್ಣನ್ ಅಂತಾನೆ. ಅದಕ್ಕೆ ಕಣ್ಣನ್ ಹೌದು ಅಂತಾನೆ. ಅರಿವು ಕಣ್ಣನ್ನ ರಿಸೀವ್ ಮಾಡ್ಕೊಳ್ಳೋಕೆ ಬಂದಿರ್ತಾನೆ. ಅರಿವು ಕಣ್ಣನ್ಗೆ ಅವನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾ ಟ್ಯಾಕ್ಸಿ ಬೇಡ ಅಂತ ಅವನ ಬೆನ್ಸ್ ಕಾರಲ್ಲಿ ಕರ್ಕೊಂಡು ಜಾಸ್ತಿ ಇಂಡಿಯನ್ಸ್ ವಾಸ ಮಾಡ್ತಿದ್ದ ಜಾಗಕ್ಕೆ ಕರ್ಕೊಂಡು ಬಂದು ಕಣ್ಣನ್ಗೆ ಅರಿವು ಒಂದು ರೂಮ್ ಕೊಡ್ತಾನೆ. ರೂಮ್ ನೋಡೋಕೆ ಫುಲ್ ಗಲೀಜಾಗಿರುತ್ತೆ. ಅಲ್ಲಿ ಅರಿವು ಕಣ್ಣನ್ ಹತ್ರ ನಿನ್ನ ಬೋಲ್ಟ್ ಕಣ್ಣನ್ ಅಂತ ಯಾಕೆ ಕರೀತಾರೆ ಅಂತ ಕೇಳ್ತಾನೆ. ಆವಾಗ ಕಣ್ಣನ್ ಒಂದು ಕತೆ ಹೇಳ್ತಾನೆ. ಅವನಿಗೆ 12 ವರ್ಷ ಇದ್ದಾಗ ಒಂದು ಕಡೆ 2 ಪಕ್ಷದವರು ಗಲಾಟೆ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಒಬ್ಬ ಶ್ರೀಮಂತ ಮನುಷ್ಯ ಕುಡಿದು ಗಾಡಿ ಓಡಿಸ್ಕೊಂಡ್ ಬಂದು ಒಬ್ಬಂಗೆ ಗುದ್ದು ಜಗಳ ಆಡ್ತಾ ಇರ್ತಾನೆ. ಇಷ್ಟೆಲ್ಲ ನಡೀತಾ ಇದ್ರು ಪೊಲೀಸರು ಬೈಕ್ ಅಡ್ಡ ಹಾಕಿ ಲಂಚ ತಗೊಳ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ತಿದ್ದ ಕಣ್ಣನ್ ಸುಮ್ನೆ ಇರದೆ ನಿಂತಿರೋ ಗಾಡಿಗಳ ಬೋಲ್ಟ್ ಬಿಚ್ಚುತ್ತಾ ಇರ್ತಾನೆ. ಅದಕ್ಕೆ ಎಲ್ರು ಅವನ್ನ ಬೋಲ್ಟ್ ಕಣ್ಣನ್ ಅಂತ ಕರೀತಾರೆ ಅಂತ ಅರಿವುಗೆ ಹೇಳ್ತಾನೆ. ಅಲ್ಲಿಗೆ ಸೀನ್ ಕಟ್ಟಾಗಿ ಇವಾಗ ನಮಗೆ ರಾಜದೊರೈ ಅನ್ನೋ ಪೊಲೀಸ್ನ ತೋರಿಸ್ತಾರೆ. ಅವನು ಪ್ರೀತಿ ಅನ್ನೋ ಹುಡುಗಿಗೆ ಸಹಾಯ ಮಾಡೋಕೆ ಬಂದಿರ್ತಾನೆ. ಒಬ್ಬ ಹುಡುಗ ಪ್ರೀತಿಯ ಪ್ರೈವೇಟ್ ವಿಡಿಯೋ ಮಾಡಿಕೊಂಡು ಪ್ರೀತಿನ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾನೆ. ರಾಜದೊರೈ ಪ್ರೀತಿ ಜೊತೆ ಬಂದು ಆ ಹುಡುಗನಿಗೆ ಚೆನ್ನಾಗಿ ಹೊಡೆದು ಅವನ ಮೊಬೈಲ್ ಕಿತ್ಕೋತಾನೆ. ಆದ್ರೆ ಆ ವಿಡಿಯೋ ಡಿಲೀಟ್ ಮಾಡದೆ ಅವನು ಕೂಡ ಪ್ರೀತಿನ ರಾತ್ರಿ ಮನೆಗೆ ಬಾ ಡಿಲೀಟ್ ಮಾಡ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಾನೆ. ಈ ಕಡೆ ಕಣ್ಣನ್ ಅವನ್ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೊರಗಡೆ ಬಸ್ಸಲ್ಲಿ ಹೋಗುವಾಗ ಅವನು ರುಕ್ಕು ಅನ್ನೋ ಹುಡುಗಿನ ನೋಡ್ತಾನೆ. ಅವಳು ಕಣ್ಣನ್ನೇ ನೋಡ್ತಾ ಇರ್ತಾಳೆ. ಅವಾಗ ಆ ಬಸ್ಸಲ್ಲಿ ಒಬ್ಬ ಮೊಬೈಲ್ ಕಳೆದೋಗಿದೆ ಅಂತ ಹುಡುಕ್ತಾ ಇರ್ತಾನೆ. ರುಕ್ಕು ಕಣ್ಣನ್ನ ಚೆಕ್ ಮಾಡೋಕೆ ಹೇಳ್ತಾಳೆ. ಆದ್ರೆ ಆ ಮೊಬೈಲ್ ಕಣ್ಣನ್ ಹತ್ರ ಇರಲ್ಲ, ಅಲ್ಲೇ ಕೆಳಗೆ ಬಿದ್ದಿರುತ್ತೆ. ಆವಾಗ ಕಣ್ಣನ್ ರುಕ್ಕು ಬಳಿಗೆ ಹೋಗ್ತಾನೆ. ರುಕ್ಕು ಬಸ್ ಇಳಿದು ಹೋಗ್ಬಿಡ್ತಾಳೆ. ಅವನು ರುಕ್ಕುನ ಫಾಲೋ ಮಾಡ್ಕೊಂಡು ಹೋಗಿ ಅವನೇ ಮೊಬೈಲ್ ಕದ್ದಿದ್ದಾನೆ ಅಂತ ಯಾಕೆ ಹೇಳಿದ್ಲು ಅಂತ ಕೇಳ್ತಾನೆ. ಅವಾಗ ರುಕ್ಕು ಕಣ್ಣನ್ಗೆ ನೀನು ಬಸ್ ಸ್ಟಾಪ್ ಅಲ್ಲಿ ಕಳ್ತನ ಮಾಡ್ತಿದ್ದು ನಾನ್ ನೋಡ್ದೆ ಅಂತಾಳೆ. ಅಂದ್ರೆ ಕಣ್ಣನ್ ಬಸ್ ಸ್ಟಾಪ್ಗೆ ಬರೋವಾಗ ಒಬ್ರು ಭಿಕ್ಷೆ ಕೇಳ್ತಾರೆ. ಆದ್ರೆ ಕಣ್ಣನ್ ಹತ್ರ ದುಡ್ಡಿರಲ್ಲ. ಅವಾಗ ಅವನು ಅಲ್ಲೇ ಇದ್ದ ವ್ಯಕ್ತಿಯ ವಾಲೆಟ್ ಕದ್ದು ಅದನ್ನ ಆ ವ್ಯಕ್ತಿಗೆ ಕೆಳಗೆ ಬಿದ್ದಿತ್ತು ಅಂತ ವಾಪಸ್ ಕೊಡ್ತಾನೆ. ಆ ವ್ಯಕ್ತಿ ಸ್ವಲ್ಪ ಹಣ ಕೊಡ್ತಾನೆ. ಅದನ್ನ ಕಣ್ಣನ್ ಆ ಭಿಕ್ಷುಕಿಗೆ ಕೊಟ್ಟಿರ್ತಾನೆ. ಇದನ್ನ ನೋಡಿ ರುಕ್ಕು ಕಣ್ಣನ್ ಕಳ್ಳ ಅಂತ ಅನ್ಕೊಂಡಿರ್ತಾಳೆ. ಇವಾಗ ಕಣ್ಣನ್ ರುಕ್ಕುನ ಸಾರಿ ಕೇಳು ಅಂತಾನೆ. ಆದ್ರೆ ರುಕ್ಕು ಕೇಳಲ್ಲ ಅಂತ ಹೋಗ್ಬಿಡ್ತಾಳೆ. ಇವಾಗ ಅರಿವು ಕಣ್ಣನ್ನ ಕಲ್ಪನಾಗೆ ಪರಿಚಯ ಮಾಡಿಸ್ತಾನೆ. ಕಣ್ಣನ್ಗೆ ಕಲ್ಪನಾ ಹೋಟೆಲ್ ಅಲ್ಲಿ ಕ್ಲೀನರ್ ಕೆಲಸ ಕೊಡಿಸ್ತಾನೆ. ಈ ಕಡೆ ರುಕ್ಕು ಬಟ್ಟೆ ಅಂಗಡಿಲಿ ಕೆಲಸ ಮಾಡ್ತಾ ಇರ್ತಾಳೆ. ಜೊತೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್, ಅದ್ರ ಜೊತೆಗೆ ಒಂದು ಬಾರಲ್ಲಿ ವೇಟ್ರೆಸ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಎಲ್ಲಾ ಕೆಲಸ ಮುಗಿಸ್ಕೊಂಡು ರುಕ್ಕು ರಾತ್ರಿ ಮನೆಗೆ ಹೋಗೋಕೆ ಬಸ್ ಹತ್ತಿದ್ರೆ ಅದೇ ಬಸ್ಸಲ್ಲಿ ಕಣ್ಣನ್ ಇರ್ತಾನೆ. ಅಲ್ಲೂ ಕಣ್ಣನ್ ಅವನು ಕದ್ದಿಲ್ಲ, ಆ ಭಿಕ್ಷುಕಿಗೆ ದುಡ್ಡು ಕೊಡೋಕೆ ಆ ರೀತಿ ಮಾಡಿದ್ದು ಅಂತ ಹೇಳಿದ್ರು ರುಕ್ಕು ಸಾರಿ ಕೇಳದೆ ಬಸ್ ಇಳಿದು ಹೋಗ್ತಾಳೆ. ಕಣ್ಣನ್ ರುಕ್ಕು ಹಿಂದೆನೆ ಹೋಗ್ತಾ ಇರ್ತಾನೆ. ಈ ಕಡೆ ರಾಜದೊರೈ ಪ್ರೀತಿ ಜೊತೆ ಎಂಜಾಯ್ ಮಾಡಿ ವಿಡಿಯೋ ಡಿಲೀಟ್ ಮಾಡದೆ ಅವನು ಕರ್ದಾಗಲೆಲ್ಲ ಬರ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಪ್ರೀತಿ ಅಳ್ತಾ ಅಲ್ಲಿಂದ ಹೋಗ್ತಾಳೆ. ಅವಾಗ ರುಕ್ಕು ಮತ್ತೆ ಕಣ್ಣನ್ ಆ ಜಾಗಕ್ಕೆ ಬರ್ತಾರೆ. ರುಕ್ಕು ಕಣ್ಣನ್ನ ಯಾಕೆ ಫಾಲೋ ಮಾಡ್ತಿದೀಯ ಅಂತ ಕೇಳ್ತಾಳೆ. ಆದ್ರೆ ಕಣ್ಣನ್ ರುಕ್ಕುನ ಫಾಲೋ ಮಾಡ್ತಿರಲ್ಲ. ಕಣ್ಣನ್ ಮತ್ತೆ ರುಕ್ಕು ಮನೆ ಅಕ್ಕಪಕ್ಕದ ಬಿಲ್ಡಿಂಗ್ ಅಲ್ಲೇ ಇರ್ತಾವೆ. ರುಕ್ಕು ಅವಳ ಮನೆಗೆ ಹೋಗ್ತಾಳೆ. ನೋಡಿದ್ರೆ ಆ ರಾಜದೊರೆ ರುಕ್ಕು ಮನೆಯಲ್ಲೇ ಇರ್ತಾನೆ. ರುಕ್ಕು ಹೋಗಿ ಅವನಿಗೆ 1000 ರೂಪಾಯಿ ಕೊಡ್ತಾಳೆ. ಅವನು ದುಡ್ಡು ಎತ್ಕೊಂಡು ಮಡಿಕೋತಾನೆ. ರುಕ್ಕು ಫ್ರೆಶ್ ಅಪ್ ಆಗಿ ಬಾಲ್ಕನಿಗೆ ಬರ್ತಾಳೆ. ಕಣ್ಣನ್ ಕೂಡ ಬಾಲ್ಕನಿಯಿಂದ ರುಕ್ಕುನ ನೋಡ್ತಾ ಇರ್ತಾನೆ. ಮಾರನೇ ದಿನ ಕಣ್ಣನ್ ಕಲ್ಪನಾ ಜೊತೆ ಶಾಪಿಂಗ್ಗೆ ಹೋಗ್ತಾನೆ. ಅವಾಗ ಅವಳು ಅವಳ ಕತೆ ಹೇಳ್ತಾಳೆ. ಕಲ್ಪನಾಗೆ ತಂದೆ ಇರಲ್ಲ, ತಾಯಿ ಮಾತ್ರ. ಅವರಿಗೂ ಕೂಡ ಹುಷಾರಿರಲ್ಲ. ಕಲ್ಪನಾ ಬ್ಯಾಂಕಿಂದ ಲೋನ್ ತಗೊಂಡು EMI ಕಟ್ಕೊಂಡು ಅವಳ ತಾಯಿ ಹಾಸ್ಪಿಟಲ್ ಬಿಲ್ ಕಟ್ಕೊಂಡು ಹೋಗ್ತಾ ಇರ್ತಾಳೆ. ಆದ್ರೆ 1 ಮಂತ್ EMI ಕಟ್ಟೋಕೆ ಆಗಲ್ಲ. ಅವಾಗ ಬ್ಯಾಂಕ್ ಅವರು ಬಂದು ಹೋಟೆಲ್ನ ಸೀಸ್ ಮಾಡಿಬಿಡ್ತಾರೆ. ಕಲ್ಪನಾ ಬ್ಯಾಂಕ್ ಅವ್ರ ಹತ್ರ ಕಾಡಿ ಬೇಡಿ 3 ತಿಂಗಳು ಟೈಮ್ ಕೇಳಿ ಹೋಟೆಲ್ನ ಮತ್ತೆ ರೀಓಪನ್ ಮಾಡಿಸ್ಕೊಂಡಿರ್ತಾಳೆ. 3 ತಿಂಗಳಲ್ಲಿ 1 ಮಿಲಿಯನ್ ಕಟ್ಟಬೇಕಿರುತ್ತೆ.
ಅದಕ್ಕೆ ಕಲ್ಪನಾ ಅರಿವು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಅವನ ಹತ್ರ 1 ಮಿಲಿಯನ್ ದುಡ್ಡು ಕೇಳಿರ್ತಾಳೆ. ಆದ್ರೆ ದುಡ್ಡು ಕೊಡ್ತೀನಿ ಅಂತ ಅರಿವು ಇನ್ನೂ ದುಡ್ಡು ಕೊಟ್ಟಿರಲ್ಲ. ಈ ಕಥೆಯನ್ನೆಲ್ಲ ಇವಾಗ ಕಲ್ಪನಾ ಕಣ್ಣನ್ಗೆ ಹೇಳ್ತಾಳೆ. ಅದೇ ದಿನ ರಾತ್ರಿ ರುಕ್ಕು ಪಬ್ಬಲ್ಲಿ ಕೆಲಸ ಮಾಡುವಾಗ ಕೆಲವು ಹುಡುಗರು ಕುಡಿದ್ಬಿಟ್ಟು ರುಕ್ಕು ಜೊತೆ ಮಿಸ್ಬಿಹೇವ್ ಮಾಡ್ತಾರೆ. ರುಕ್ಕು ಪಬ್ ಓನರ್ಗೆ ಹೇಳಿದ್ರೆ ಓನರ್ ಏನು ಮಾಡಲ್ಲ. ಅವಾಗ ಅಲ್ಲಿಗೆ ಕಲ್ಪನಾ ಮತ್ತೆ ಕಣ್ಣನ್ ಬರ್ತಾರೆ. ಕಣ್ಣನ್ನ ನೋಡಿ ರುಕ್ಕು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮನೆ ಕಡೆ ಹೋಗ್ತಾ ಇರ್ತಾಳೆ. ಅವಾಗ ಆ ಹುಡುಗರು ಕಲ್ಪನಾ ಜೊತೆ ಕೂಡ ಮಿಸ್ಬಿಹೇವ್ ಮಾಡ್ತಾರೆ. ಅದನ್ನ ನೋಡಿ ಕಣ್ಣನ್ ಆ ಹುಡುಗರಿಗೆ ಸರಿಯಾಗಿ ಹೊಡೆದು ಅವ್ರನ್ನ ಹಿಡ್ಕೊಂಡು ಕಲ್ಪನಾಗೆ ಹೊಡಿ ಅಂತ ಹೇಳ್ತಾನೆ. ಅವಾಗ ಕಲ್ಪನಾ ಬದಲು ರುಕ್ಕು ಬಂದು ಹೊಡಿತಾಳೆ. ಕಡೆಗೆ ಕಣ್ಣನ್ ಎಲ್ರಿಗೂ ಚೆನ್ನಾಗಿ ಹೊಡಿತಾನೆ. ಆಮೇಲೆ ರುಕ್ಕು ಮತ್ತೆ ಕಣ್ಣನ್ನ ಕಲ್ಪನಾ ಅವಳ ಕಾರಲ್ಲಿ ಅವ್ರ ಮನೆ ಹತ್ರಕ್ಕೆ ಡ್ರಾಪ್ ಆಗ್ತಾಳೆ. ಕಣ್ಣನ್ ಬಾಲ್ಕನಿಗೆ ಹೋಗಿ ರುಕ್ಕುಗೋಸ್ಕರ ವೇಟ್ ಮಾಡ್ತಾ ಇರ್ತಾನೆ. ರುಕ್ಕು ಬಾಲ್ಕನಿಗೆ ಬಂದು ಕಣ್ಣನ್ ಜೊತೆ ಮಾತಾಡ್ತಾಳೆ. ಅಲ್ಲಿಂದ ಇಬ್ರು ಫ್ರೆಂಡ್ಶಿಪ್ ಶುರುವಾಗುತ್ತೆ. ಇಬ್ರು ಕ್ಲೋಸ್ ಆಗ್ತಾ ಇರ್ತಾರೆ, ಎಲ್ಲಾ ಕಡೆ ಓಡಾಡ್ತಾ ಇರ್ತಾರೆ. ಇವಾಗ ಕಲ್ಪನಾಗೆ ಬ್ಯಾಂಕ್ ಅವರು 1 ವಾರದಲ್ಲಿ 1 ಮಿಲಿಯನ್ ಕಟ್ಬೇಕು ಅಂತ ಹೇಳ್ತಾರೆ. ಈ ಕಡೆ ಅರಿವು ಲಾಟರಿ ಟಿಕೆಟ್ ತಗೊಳ್ಳೋಕೆ ಹೋಗಿದ್ದಾಗ ಕಣ್ಣನ್ 0000 ಮತ್ತೆ 1234 ಅಂತ ಟಿಕೆಟ್ ತಗೊಳ್ಳೋಕೆ ಹೇಳಿದ್ರೆ ಅರಿವು ಬೇಡ ಅಂತಾನೆ. ಕಣ್ಣನ್ 1234 ನಂಬರ್ ಇರೋ ಟಿಕೆಟ್ ತಗೋತಾನೆ. ರುಕ್ಕು ಮನೆಯಲ್ಲಿ ಅವಳ ತಂದೆ ತಾಯಿ ಫೋಟೋಗೆ ದೀಪ ಹಚ್ಚುತ್ತಾ ಇರ್ತಾಳೆ. ಇವಾಗ ನಮ್ಗೆ ಗೊತ್ತಾಗುತ್ತೆ ರುಕ್ಕು ಮನೆಯಲ್ಲಿ ಇರೋ ರಾಜದೊರೈ ರುಕ್ಕುನ ಸ್ಟೆಪ್ ಫಾದರ್ ಅಂತ. ರುಕ್ಕು ಮನೇನ ರಾಜದೊರೈ ಬಿಟ್ಟು ಹೋಗ್ಬೇಕು ಅಂದ್ರೆ 10 ಲಕ್ಷ ಕೇಳಿರ್ತಾನೆ. ಅದಕ್ಕೆ ರುಕ್ಕು 3 ಕೆಲಸ ಮಾಡ್ತಾ ದುಡ್ಡು ತಂದು ರಾಜದೊರೈಗೆ ಕೊಡ್ತಾ ಇರ್ತಾಳೆ. ಇವಾಗ ಕಣ್ಣನ್ ರುಕ್ಕುನ ಕಾಫಿಗೆ ಕರೆಯೋಕೆ ಅವಳು ಕೆಲಸ ಮಾಡ್ತಿದ್ದ ಬಟ್ಟೆ ಅಂಗಡಿಗೆ ಹೋಗ್ತಾನೆ. ಕಣ್ಣನ್ ಅಲ್ಲಿಗೆ ಬಂದಿದ್ರಿಂದ ರುಕ್ಕುಗೆ ಕಸ್ಟಮರ್ ಮಿಸ್ ಆಗ್ತಾರೆ. ಅದ್ರಿಂದ ರುಕ್ಕು ಬೇಜಾರಾಗಿರ್ತಾಳೆ. ಅವಳು ಇನ್ನೊಂದು ಡ್ರೆಸ್ ಸೇಲ್ ಮಾಡಿದ್ರೆ ಅವಳ ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೆ ಅಂತ ಕಣ್ಣನ್ಗೆ ಹೇಳಿ ಕಣ್ಣನಿಂದ ಕಸ್ಟಮರ್ ಮಿಸ್ ಆದ್ರು ಅಂತ ಬೇಜಾರು ಮಾಡ್ಕೊಡ್ತಾಳೆ. ಆವಾಗ ಕಣ್ಣನ್ ಅವನೇ ಡ್ರೆಸ್ ತಗೊಳ್ಳೋದಾಗಿ ಹೇಳಿ ಅಲ್ಲಿಂದ ಹೋಗ್ತಾನೆ. ಇವಾಗ ಕಣ್ಣನ್ಗೆ 10,000 ಬೇಕಿರುತ್ತೆ. ಅದಕ್ಕೆ ಅರಿವುಗೆ ಕಾಲ್ ಮಾಡ್ತಾನೆ. ಆದ್ರೆ ಅರಿವು ಬಿಸಿ ಇದೀನಿ, 4 ದಿನ ಬಿಟ್ಟು ಕಾಲ್ ಮಾಡು ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಕಣ್ಣನ್ ಹೋಟೆಲ್ ಅಲ್ಲಿದ್ದಾಗ ಅರಿವು ಹೋಟೆಲ್ ಮುಂದೆ ಖಾಲಿ ಡಬ್ಬಗಳನ್ನ ಹಾಯ್ಕೊಂಡು ಹೋಗ್ತಾ ಇರೋದು ನೋಡ್ತಾನೆ. ಅಂದ್ರೆ ಅರಿವು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ಲ, ಕಸ ಆಯೋನು. ಅರಿವು ಪ್ಲಾಸ್ಟಿಕ್ ಎಲ್ಲ ಮಾರೋಕೆ ಸ್ಕ್ರೇಪ್ ಯಾರ್ಡ್ಗೆ ಹೋಗ್ತಾನೆ. ಕಣ್ಣನ್ ಅಲ್ಲಿಗೆ ಹೋಗಿ ಅರಿವುನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೋತಾನೆ. ಅರಿವು ಅವನೊಬ್ಬ ಕಸ ಆಯೋನು ಅಂತ ಕಲ್ಪನಾಗೆ ಮಾತ್ರ ಹೇಳ್ಬೇಡ ಅಂತ ಹೇಳ್ತಾನೆ. ಯಾಕಂದ್ರೆ ಅರಿವು ಕಲ್ಪನಾಗೆ ಕಾಳಾಗ್ತಾ ಇರ್ತಾನೆ. ಅದಕ್ಕೆ ಕಣ್ಣನ್ ಆಗಿದ್ರೆ ನನಗೆ 10,000 ಕೊಡು ಅಂತಾನೆ. ಆದ್ರೆ ಅರಿವು ಹತ್ರ 10,000 ಇರಲ್ಲ. ಅದಕ್ಕೆ ಸಾಲ ಕೊಡ್ಸೋಕೆ ಅರಿವು ಕಣ್ಣನ್ನ ರಾಜ್ ಅನ್ನೋ ಅವನ ಫ್ರೆಂಡ್ ಹತ್ರ ಕರ್ಕೊಂಡು ಹೋಗ್ತಾನೆ. ರಾಜ್ ಧರ್ಮ ಅನ್ನೋ ಒಬ್ಬ ಗ್ಯಾಂಗ್ಸ್ಟರ್ ಬಳಿಗೆ ಕಣ್ಣನ್ ಮತ್ತೆ ಅರಿವುನ ಕರ್ಕೊಂಡು ಹೋಗ್ತಾ ಧರ್ಮನ ಬಗ್ಗೆ ಹೇಳ್ತಾನೆ. ಧರ್ಮ ಇಲ್ಲಿಗಲ್ ಆಗಿ ಗನ್ಗಳನ್ನ ಸ್ಮಗಲ್ ಮಾಡ್ತಾ ಇರ್ತಾನೆ. ಸಾಲ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಸಾಯಿಸೇ ಬಿಡ್ತಾನೆ. ಇದೇ ರೀತಿ ಒಬ್ಬ ಸಾಲ ತಗೊಂಡು ಸರಿಯಾದ ಟೈಮ್ಗೆ ಕೊಡ್ಲಿಲ್ಲ ಅಂತ ಅವನ ಬೆರಳನ್ನ ಕಟ್ ಮಾಡಿರ್ತಾನೆ. ಎಷ್ಟು ದಿನ ಲೇಟ್ ಆಗುತ್ತೋ ಅಷ್ಟು ಸೆಕೆಂಡ್ ಬೆಂಕಿ ಹಚ್ಚಿ ಓಡಿಸ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿ ಕಣ್ಣನ್ ಸಾಲ ತಗೊಳ್ಳೋದು ಬೇಡ ಅಂತ ಡಿಸೈಡ್ ಮಾಡ್ಕೋತಾನೆ. ಅಲ್ಲೇ ಅರಿವು ಹತ್ರ 500 ರೂಪಾಯಿ ಇಸ್ಕೊಂಡು ಪೋಕರ್ ಗೇಮ್ ಆಡೋಕೆ ಶುರು ಮಾಡ್ತಾನೆ. 500 ರೂಪಾಯಿಂದ 1,500 ರೂಪಾಯಿ ಮಾಡ್ಕೋತಾನೆ. 1,000 ರೂಪಾಯಿನ ಅರಿವುಗೆ ವಾಪಸ್ ಕೊಡ್ತಾನೆ. ಮತ್ತೆ 500 ರೂಪಾಯಿಯಲ್ಲಿ ಗೇಮ್ ಆಡಿ 7,000 ಗೆಲ್ತಾನೆ. ಅವನ ಜೊತೆ ಆಡ್ದವರೆಲ್ಲ ಸೋಲ್ತಾ ಇರ್ತಾರೆ. ಅದನ್ನ CCTVಯಲ್ಲಿ ನೋಡಿ ಧರ್ಮನೇ ಗೇಮ್ ಆಡೋಕೆ ಬರ್ತಾನೆ. ಧರ್ಮ ಕೂಡ ಸೋಲ್ತಾ ಇರ್ತಾನೆ. ಕಡೆಗೆ ಧರ್ಮ 2.5 ಲಕ್ಷ ಬೆಟ್ ಹಾಕ್ತಾನೆ. ಕಣ್ಣನ್ ಹತ್ರ ಅಷ್ಟು ದುಡ್ಡಿರಲ್ಲ. ಕಣ್ಣನ್ಗೆ ಅವನೇ ಗೆಲ್ತಾನೆ ಅಂತ ಗೊತ್ತಾಗಿ ಧರ್ಮ ಬಳಿನೇ 2.5 ಲಕ್ಷ ಸಾಲ ತಗೋತಾನೆ. 2.5 ಲಕ್ಷ ಅಂದ್ರೆ ಇಂಡಿಯಾ ಅಲ್ಲಿ 1 ಕೋಟಿ ರೂಪಾಯಿ. ಮೊದಲಿಗೆ ಅರಿವು ಬೇಡ ಅಂತಾನೆ. ಆದ್ರೆ ಕಣ್ಣನ್ ಗೆದ್ರೆ 2 ಕೋಟಿ ಬರುತ್ತೆ ಅಂತ ಅರಿವು ಕೂಡ ಸುಮ್ನಾಗ್ತಾನೆ. ಧರ್ಮ ಕಾರ್ಡ್ಸ್ ಹಾಕ್ತಾನೆ. ಆಮೇಲೆ ಕಣ್ಣನ್ ಹಾಕ್ತಾನೆ. ಕಣ್ಣನ್ ಗೆದ್ದ ಅನ್ಕೊಂಡ್ರೆ ಧರ್ಮ 2 ಏಸ್ ಕಾರ್ಡ್ಸ್ ಹಾಕಿ ಗೆದ್ ಬಿಡ್ತಾನೆ. ಆದ್ರೆ ಶಾಕಿಂಗ್ ವಿಷಯ ಅಂದ್ರೆ ಒಂದೇ ರೀತಿ 2 ಏಸ್ ಕಾರ್ಡ್ಸ್ ಇರುತ್ತೆ. ಅಂದ್ರೆ ಧರ್ಮ ಚೀಟ್ ಮಾಡಿ ಗೆದ್ದಿರ್ತಾನೆ. ಅದು ಕಣ್ಣನ್ಗೆ ಗೊತ್ತಾಗುತ್ತೆ. ಆದ್ರೆ ಧರ್ಮ ಚೀಟ್ ಮಾಡಿ ಗೆದ್ದಿರೋದು ಅಂತ ಒಪ್ಕೊಂಡು ಕಣ್ಣನ್ ಹಣೆಗೆ ಗನ್ನಿಟ್ಟು 1 ವಾರದಲ್ಲಿ 1 ಕೋಟಿ ಕೊಡ್ಲಿಲ್ಲ ಅಂದ್ರೆ ಕೊಲೆ ಮಾಡೋದಾಗಿ ಎದುರಿಸ್ತಾನೆ. ಅರಿವು ಕಣ್ಣನ್ ಧರ್ಮ ಜೊತೆ ಫೈಟ್ ಮಾಡೋ ರೀತಿ ಇಮ್ಯಾಜಿನ್ ಎಲ್ಲ ಮಾಡ್ಕೋತಾನೆ. ಆದ್ರೆ ರಿಯಾಲಿಟಿಯಲ್ಲಿ ಕಣ್ಣನ್ ಪೇಪರ್ಗೆ ಸೈನ್ ಹಾಕಿ ಅವನ್ ಪಾಸ್ಪೋರ್ಟ್ ಎಲ್ಲ ಧರ್ಮಗೆ ಕೊಟ್ಟು ಸುಮ್ನೆ ಹೋಗ್ತಾನೆ. ಕಣ್ಣನ್ ಹೋಗುವಾಗ ಧರ್ಮನ ಸಿಗರೆಟ್ ಸೇದೋ ಪೈಪ್ ನ ಎತ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಧರ್ಮ ಕಡೆ ಅವರು ಅರಿವುಗೆ ಹೊಡೆದು ಕಳಿಸ್ತಾರೆ. ರಾತ್ರಿ ರುಕ್ಕು ಕಣ್ಣನ್ನ ಹುಡುಕ್ತಾ ಹೋದಾಗ ಅವಳಿಗೆ ಅರಿವು ಸಿಗ್ತಾನೆ. ಅರಿವು ಕಣ್ಣನ್ ರುಕ್ಕುಗೋಸ್ಕರ ಏನೆಲ್ಲ ಮಾಡ್ದ, ಏನೆಲ್ಲ ಆಯ್ತು ಅಂತ ಹೇಳ್ತಾನೆ. ಅದನ್ನ ಕೇಳಿ ರುಕ್ಕು ಕಣ್ಣನ್ ಹತ್ರ ಬಂದು ಕಣ್ಣನ್ಗೆ ಇದನ್ನೆಲ್ಲ ಮಾಡು ಅಂತ ಕೇಳಿದ್ನ ಇಡಿಯಟ್ ಅಂತ ಬೈದು ಹೋಗ್ತಾಳೆ. ರುಕ್ಕು ಮನೆಗೆ ಹೋದ್ರೆ ಅಲ್ಲಿ ರಾಜದೊರೈ ಪ್ರೀತಿ ಜೊತೆ ಇರ್ತಾನೆ. ಅದನ್ನ ನೋಡಿ ರುಕ್ಕು ಪ್ರೀತಿನ ಮನೆಯಿಂದ ಈಚೆ ಕಳಿಸ್ತಾಳೆ. ಆದ್ರೆ ರಾಜದೊರೈ ಪ್ರೀತಿ ನನ್ನ ಗರ್ಲ್ ಫ್ರೆಂಡ್ ಅಂತ ಹೇಳಿ ರುಕ್ಕುಗೆ 2 ಗಂಟೆ ಬಿಡ್ಕೊಂಡು ಮನೆಗೆ ಬಾ ಅಂತ ಹೇಳ್ತಾನೆ. ರುಕ್ಕು ಮನೆಯಿಂದ ಈಚೆ ಹೋಗೋದು ಕಣ್ಣನ್ ನೋಡ್ತಾನೆ. ಕಣ್ಣನ್ ರುಕ್ಕುನ ಫಾಲೋ ಮಾಡ್ಕೊಂಡು ಹೋಗ್ತಾನೆ.
ಅಲ್ಲಿ ರುಕ್ಕು ಅವಳು ದುಡಿತಾ ಇರೋದು ಆ ಮನೆನ ರಾಜದೊರೆಯಿಂದ ಬಿಡಿಸ್ಕೊಳ್ಳೋಕೆ. 1 ವರ್ಷದಲ್ಲಿ ಆ ಮನೆ ಬಿಡಿಸ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ರಾಜದೊರೆಗೆ ಜಾಸ್ತಿ ದುಡ್ಡು ಕೊಡ್ಬೇಕಾಗುತ್ತೆ. ಇವಾಗ ರಿಯಲ್ ಎಸ್ಟೇಟ್ ಅಲ್ಲಿ ಒಂದು ಡೀಲ್ ಆಗ್ತಾ ಇದೆ, ಅದು ಮುಗಿದ್ರೆ ದುಡ್ಡು ಬರುತ್ತೆ, ಅದನ್ನ ನಾವು ಧರ್ಮಗೆ ಕೊಟ್ಟು ಮೊದಲು ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಕಣ್ಣನ್ಗೆ ಹೇಳ್ತಾಳೆ. ಅಂದ್ರೆ ರುಕ್ಕುಗೆ ಕಣ್ಣನ್ ಇಷ್ಟ ಆಗಿರ್ತಾನೆ. ಇವಾಗ ರುಕ್ಕು ಹೇಳಿದ್ ಕೇಳಿ ಕಣ್ಣನ್ ಮನೆಗೆ ಬಂದು ತುಂಬಾ ಯೋಚನೆ ಮಾಡ್ತಾನೆ. ಕಲ್ಪನಾಗೂ 1 ಮಿಲಿಯನ್ ಬೇಕಿರುತ್ತೆ, ಧರ್ಮಗೆ 1 ಕೋಟಿ ಕೊಡ್ಬೇಕಿರುತ್ತೆ, ಇನ್ನ ರಾಜದೊರೆಗೆ 10 ಲಕ್ಷ. ಅದಕ್ಕೆ ಕಣ್ಣನ್ ಒಂದು ಪ್ಲಾನ್ ಮಾಡ್ತಾನೆ. ಆ ಪ್ಲಾನ್ ನ ಅರಿವುಗೆ ಹೇಳೋ ಮುಂಚೆ ಅರಿವು ಪ್ಲಾನ್ ಎಲ್ಲ ಬೇಡ, ನಾನು ಹೋಗಿ ಧರ್ಮ ಹತ್ರ ಕಾಲಿಡ್ಕೊಂಡು ನನಗೂ ನಿನ್ಗೂ ಸಂಬಂಧ ಇಲ್ಲ ಅಂತ ಹೇಳಿ ನನ್ನ ಪಾಸ್ಪೋರ್ಟ್ ನ ಹೇಗಾದ್ರೂ ಮಾಡಿ ಈಸ್ಕೊಂಡ್ ಬರ್ತೀನಿ ಅಂತ ಧರ್ಮ ಕಡೆ ಹೋಗ್ತಾನೆ. ಅವನು ಧರ್ಮನ ಮೀಟ್ ಮಾಡೋಕೆ ಹೋದಾಗ ಧರ್ಮ ಒಬ್ಬನಿಗೆ ನಾಯಿ ಹೊಡೆದಂಗ್ ಹೊಡಿತಾ ಇರ್ತಾನೆ. ಯಾಕಂದ್ರೆ ಅವನು ಕೂಡ ಅರಿವು ರೀತಿ ಸಾಲ ತಗೊಳ್ಳೋರ ಜೊತೆಯಲ್ಲಿ ಸುಮ್ನೆ ಬಂದಿರ್ತಾನೆ. ಅದನ್ನ ನೋಡಿ ಅರಿವು ಧರ್ಮ ಹತ್ರ ಹೋಗದೆ ವಾಪಸ್ ಕಣ್ಣನ್ ಹತ್ರ ಬಂದು ಏನ್ ಪ್ಲಾನ್ ಅಂತ ಕೇಳ್ತಾನೆ. ಆವಾಗ ಕಣ್ಣನ್ ಅವನು ಅಲ್ಲಿ ಓಸಿ ಅನ್ನೋ ಬ್ಯಾಂಕಿಗೆ ವೀಕ್ಲಿ 9 ಗಂಟೆಗೆ ದುಡ್ಡಿನ ವ್ಯಾನ್ ಬರುತ್ತೆ, ಅದನ್ನ ಲೂಟಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾನೆ. ಆ ಲೂಟಿ ಎಲ್ಲ ಮಾಡಿದ್ಮೇಲೆ ಅಲ್ಲಿಂದ ಎಸ್ಕೇಪ್ ಆಗೋಕೆ ಅರಿವು ಸಹಾಯ ಬೇಕಿರುತ್ತೆ. ಅದಕ್ಕೆ ಕಣ್ಣನ್ ಅರಿವುಗೆ ಹೊಸ ಸಿಮ್ ಕೊಟ್ಟು ಅವನು ಹೇಳೋ ಜಾಗಕ್ಕೆ ಬೈಕ್ ತಗೊಂಡು ಬಂದು ವೆಯ್ಟ್ ಮಾಡೋಕೆ ಹೇಳ್ತಾನೆ. ಕಣ್ಣನ್ ಆ ವ್ಯಾನ್ ಲೂಟಿ ಮಾಡೋಕೆ ಆಲ್ರೆಡಿ 2 ವಾರದಿಂದ ಪ್ಲಾನ್ ಮಾಡ್ತಾ ಇರ್ತಾನೆ. ಅವನೇ ಸ್ಮೋಕ್ ಬಾಂಬ್ ಗಳನ್ನ ರೆಡಿ ಮಾಡ್ಕೊಂಡಿರ್ತಾನೆ. ಆ ವ್ಯಾನ್ ಬರೋ ಜಾಗದಲ್ಲಿ ರೋಡ್ ಸೈಡ್ ಅಲ್ಲಿ ಯಾವಾಗಲೂ ಒಂದು ಟ್ರಕ್ ನಿಂತಿರುತ್ತೆ. ಆ ವ್ಯಾನ್ ಬಂದಾಗ ಕಣ್ಣನ್ ಟ್ರಕ್ ನ ವ್ಯಾನ್ ಗೆ ಅಡ್ಡ ಹಾಕಿ CCTVಯಲ್ಲಿ ವ್ಯಾನ್ ಕಾಣದ ರೀತಿ ಮಾಡ್ತಾನೆ. ವ್ಯಾನ್ ಒಳಗಡೆ ಸ್ಮೋಕ್ ಬಾಂಬ್ ಗಳನ್ನು ಹಾಕಿ ವ್ಯಾನ್ ಡೋರ್ ನ ಓಪನ್ ಮಾಡಿ ವಾಲ್ಟ್ ಓಪನ್ ಮಾಡೋಕೆ ಟ್ರೈ ಮಾಡ್ತಾ ಇರ್ತಾನೆ. ಅವಾಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಎಮರ್ಜೆನ್ಸಿ ಬಟನ್ ಕ್ಲಿಕ್ ಮಾಡಿಬಿಡ್ತಾನೆ. ಪೊಲೀಸರಿಗೆ ವ್ಯಾನ್ ನ ಯಾರೋ ಲೂಟಿ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಪೊಲೀಸರು ಬರೋ ಅಷ್ಟರಲ್ಲಿ ಕಣ್ಣನ್ ವಾಲ್ಟ್ ನ ಓಪನ್ ಮಾಡ್ತಾನೆ. ಅಷ್ಟರಲ್ಲಿ ಒಬ್ಬ ಪೊಲೀಸ್ ಬರ್ತಾನೆ. ಕಣ್ಣನ್ ಅವನಿಗೆ ಹೊಡೆದು ದುಡ್ಡನ್ನೆಲ್ಲ ಬ್ಯಾಗ್ ಒಳಗಡೆ ಹಾಕೋತಾನೆ. ಅಷ್ಟರಲ್ಲಿ ಅಲ್ಲಿಗೆ ಇನ್ನೊಬ್ಬ ಪೊಲೀಸ್ ಬರ್ತಾನೆ. ಕಣ್ಣನ್ ಅವನ ಗನ್ ತೆಗೆದು ಆ ಪೊಲೀಸ್ ಕಾಲಿಗೆ ಶೂಟ್ ಮಾಡ್ತಾನೆ. ಆ ಪೊಲೀಸ್ ಕಣ್ಣನ್ ಮಾಸ್ಕ್ ಓಪನ್ ಮಾಡಿ ಮಿರರ್ ಅಲ್ಲಿ ಕಣ್ಣನ್ನ ಮುಖ ನೋಡ್ತಾನೆ. ಆಮೇಲೆ ಕಣ್ಣನ್ ಮಾಸ್ಕ್ ಹಾಕೊಂಡು ಅವನ ಗನ್ ಅಲ್ಲೇ ಬಿಸಾಕಿ ದುಡ್ಡಿನ ಬ್ಯಾಗ್ ಎತ್ಕೊಂಡು ಬೈಕ್ ಅಲ್ಲಿ ಎಸ್ಕೇಪ್ ಆಗ್ತಾನೆ. ಪೊಲೀಸರು ಅವನನ್ನ ಚೇಸ್ ಮಾಡಿ ಹಿಡಿಯೋಕೆ ಟ್ರೈ ಮಾಡ್ತಾರೆ, ಆದ್ರೂ ಹಿಡಿಯೋಕೆ ಆಗಲ್ಲ. ಕಣ್ಣನ್ ಅವನ ಬೈಕ್ ನ ಬಿಟ್ಟು ಅರಿವು ಜೊತೆ ಬೈಕ್ ಅಲ್ಲಿ ಮನೆ ಕಡೆ ಹೋಗ್ತಾನೆ. ಅವರು ಕದ್ದಿರೋ ದುಡ್ಡು ಸುಮಾರು 40 ಕೋಟಿ ಇರುತ್ತೆ. ಅಷ್ಟು ದುಡ್ಡು ನೋಡಿ ಅರಿವು ಅಂತೂ ಫುಲ್ ಖುಷಿ ಆಗ್ಬಿಡ್ತಾನೆ. ಈ ಕಡೆ ಪೊಲೀಸರಿಗೆ ಕಣ್ಣನ್ ಗನ್ ಸಿಗುತ್ತೆ, ಆದ್ರೆ ಗನ್ ಮೇಲೆ ಯಾವುದೇ ಫಿಂಗರ್ ಪ್ರಿಂಟ್ ಇರಲ್ಲ, ಆದ್ರೂ ಮ್ಯಾಗಝಿನ್ ಮೇಲೆ ಫಿಂಗರ್ ಪ್ರಿಂಟ್ ಇರುತ್ತೆ. ಜೊತೆಗೆ ಕಣ್ಣನ್ ಮುಖಾನ ಒಬ್ಬ ಪೊಲೀಸ್ ನೋಡಿರೋದಾಗಿ ಹೇಳ್ತಾನೆ. ಅವನ ಕೈಲಿ ಕಣ್ಣನ್ನ ಸ್ಕೆಚ್ ಬಿಡಿಸೋಕೆ ಶುರು ಮಾಡ್ತಾರೆ. ಮತ್ತೆ ಕಳ್ತನ ಆಗಿರೋ ನೋಟಿನ ಸೀರಿಯಲ್ ನಂಬರ್ ತಗೊಂಡು ಎಲ್ಲಾದ್ರೂ ಅವರು ಆ ನೋಟನ್ನ ಯೂಸ್ ಮಾಡಿದ್ರೆ ಹಿಡಿಬಹುದು ಅಂತ ಕಾಯ್ತಾ ಇರ್ತಾರೆ. ಇವಾಗ ಕಣ್ಣನ್ ರುಕ್ಕು ಕೆಲಸ ಮಾಡ್ತಿದ್ದ ಪಬ್ಗೆ ಹೋಗಿ ರುಕ್ಕುನ ಮೀಟ್ ಮಾಡಿ ರಾಜದೊರೆಗೆ ನಾಳೆ ಮಧ್ಯಾಹ್ನ 3 ಗಂಟೆಗೆ ಪೆವಿಲಿಯನ್ ಹೋಟೆಲ್ಗೆ ಬರೋಕೆ ಹೇಳು, ಅವನ ಅಮೌಂಟ್ ನ ಸೆಟಲ್ ಮಾಡೋಣ ಅಂತ ಹೇಳ್ತಾನೆ. ಆ ರೀತಿ ಹೇಳಿ ರುಕ್ಕು ಹತ್ರನೇ 7,000 ರೂಪಾಯಿ ದುಡ್ಡು ಇಸ್ಕೊಂಡು ಬರ್ತಾನೆ. ಯಾಕಂದ್ರೆ ಅವನು ಕದ್ದಿರೋ ನೋಟನ್ನ ಯೂಸ್ ಮಾಡೋ ಆಗಿರಲ್ಲ ಅದಕ್ಕೆ. ಈ ಕಡೆ ಪೊಲೀಸರಿಗೆ ಮ್ಯಾಗಝಿನ್ ಮೇಲಿದ್ದ ಫಿಂಗರ್ ಪ್ರಿಂಟ್ ಯಾರ್ದು ಅಂತ ಗೊತ್ತಾಗುತ್ತೆ. ಜೊತೆಗೆ ಕಣ್ಣನ್ನ ನೋಡಿದ್ದ ಪೊಲೀಸ್ ನ ಯೂಸ್ ಮಾಡಿಕೊಂಡು ಸ್ಕೆಚ್ ಬಿಡಿಸ್ತಾರೆ. ಆದ್ರೆ ಆ ಸ್ಕೆಚ್ ಕಣ್ಣನ್ ರೀತಿ ಇರಲ್ಲ. ಆ ಪೊಲೀಸ್ ಡೈರೆಕ್ಟ್ ಆಗಿ ನೋಡಿದ್ರೆ ಕಂಡಿಡಿತೀನಿ ಅಂತ ಹೇಳ್ತಾ ಇರ್ತಾನೆ. ಅರಿವು ಮನೆಯಲ್ಲಿ ನ್ಯೂಸ್ ಆಗಿದಾಗ ಬ್ಯಾಂಕ್ ಕಳ್ಳತನದ ಕೇಸಲ್ಲಿ ಕಣ್ಣನ್ನ ಬಿಟ್ಟು ಧರ್ಮನ ಅರೆಸ್ಟ್ ಮಾಡಿರ್ತಾರೆ. ಯಾಕಂದ್ರೆ ಕಣ್ಣನ್ ತೆಗೆದುಕೊಂಡು ಹೋಗಿದ್ದ ಗನ್ನಿನ ಮ್ಯಾಗಝಿನ್ ಅಲ್ಲಿ ಧರ್ಮನ ಫಿಂಗರ್ ಪ್ರಿಂಟ್ ಇರುತ್ತೆ. ಧರ್ಮ ಕಾರ್ಡ್ಸ್ ಆಡ್ಬೇಕಾದ್ರೆ ಕಣ್ಣನ್ಗೆ ಮೋಸ ಮಾಡಿದ್ದ ಕಾರಣ ಇವಾಗ ಕಣ್ಣನ್ ಧರ್ಮ ಯೂಸ್ ಮಾಡ್ತಿದ್ದ ಗನ್ನ ಕತ್ಕೊಂಡು ಹೋಗಿ ಬೇಕು ಅಂತಾನೆ ಆ ಗನ್ ಪೊಲೀಸರ ಕೈಗೆ ಸಿಗೋ ಹಾಗೆ ಮಾಡಿರ್ತಾನೆ. ಹಾಗೆ ನ್ಯೂಸ್ ಅಲ್ಲಿ ಲಾಟರಿ ಗೆದ್ದಿರೋ ನಂಬರ್ಸ್ ಬರುತ್ತೆ. ಅದ್ರಲ್ಲಿ ಅರಿವು ಬೇಡ ಅಂತ ಬಿಸಾಕಿದ್ದ ಲಾಟರಿಗೆ 40 ಕೋಟಿ ಬಂದಿರುತ್ತೆ. ಆ ಲಾಟರಿ ಟಿಕೆಟ್ ಕಣ್ಣನ್ ಹತ್ರನೇ ಇರುತ್ತೆ. ಇವಾಗ ಕಣ್ಣನ್ ಆ ದುಡ್ಡು ಇಸ್ಕೊಂಡ್ ಬರೋಕ್ ಹೋದ್ರೆ ಪೇಪರ್ ಅಲ್ಲಿ ನ್ಯೂಸ್ ಬರುತ್ತೆ ಅಂತ ಬೇರೆ ಯಾರನ್ನಾದ್ರೂ ಕಳಿಸ್ಬೇಕು ಅಂತ ಅನ್ಕೋತಾ ಇರ್ತಾನೆ. ಅರಿವು ಅವನೇ ಹೋಗೋದಾಗಿ ಹೇಳ್ತಾನೆ. ಆದರೆ ಕಣ್ಣನ್ ಅರಿವು ಬೇಡ ಅಂತ ಕಲ್ಪನಾನ ಕಳಿಸ್ತಾನೆ. ಕಲ್ಪನಾ ದುಡ್ಡು ತಗೊಂಡು ಬರುವಾಗ ಅರಿವು ಕಲ್ಪನಾಗೆ ವಾಟ್ಸಪ್ ಇಂದ ಕಾಲ್ ಮಾಡ್ತಾನೆ. ಬೇಗ ಹೋಟೆಲ್ಗೆ ಬರೋಕೆ ಹೇಳ್ತಾನೆ. ಆದ್ರೆ ವಾಟ್ಸಪ್ ಕಾಲ್ ಕಟ್ ಮಾಡದೆ ಮೊಬೈಲ್ ನ ಹಾಗೆ ಇಟ್ಟು ಕಣ್ಣನ್ ಜೊತೆ ದರೋಡೆ ಬಗ್ಗೆ ಮಾತಾಡ್ತಾ ಇರ್ತಾನೆ. ಇದರಿಂದ ಅವರು ಬ್ಯಾಂಕ್ ಲೂಟಿ ಮಾಡಿರೋ ವಿಷಯ ಕಲ್ಪನಾಗೂ ಗೊತ್ತಾಗ್ಬಿಡುತ್ತೆ. ಕಣ್ಣನ್ ಕಲ್ಪನಾನ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ನಡೆದ ಎಲ್ಲ ವಿಚಾರ ಹೇಳ್ತಾನೆ. ಅವನು ಇಷ್ಟೆಲ್ಲ ಮಾಡ್ತಾ ಇರೋದು ರುಕ್ಕುಗೋಸ್ಕರ ಅಂತ ಹೇಳ್ತಾನೆ. ಜೊತೆಗೆ ಅರಿವು ಒಬ್ಬ ಪೇಪರ್ ಅಯೋನು ಅಂತ ಕೂಡ ಕಲ್ಪನಾಗೆ ಗೊತ್ತಾಗುತ್ತೆ. ಕಡೆಗೆ ಕಲ್ಪನಾ ಅರಿವು ಮತ್ತೆ ಕಣ್ಣನ್ ಜೊತೆ ಸೇರ್ಕೊತಾಳೆ. ಇವಾಗ ಧರ್ಮ ಬೇಲ್ ಮೇಲೆ ಹೊರಗಡೆ ಬರ್ತಾನೆ. ಕಣ್ಣನ್ ರುಕ್ಕುಗೋಸ್ಕರ ಅವಳ ಅಂಗಡಿಯಲ್ಲಿ ನೋಡಿದ್ದ 10,000 ರೂಪಾಯಿಯ ಡ್ರೆಸ್ ರುಕ್ಕುಗೆ ಕಳಿಸ್ತಾನೆ. ಅದನ್ನ ಹಾಕೊಂಡು ರುಕ್ಕು ಪೆವಿಲಿಯನ್ ಹೋಟೆಲ್ಗೆ ಬರ್ತಾಳೆ. ಅಲ್ಲಿಗೆ ಕಣ್ಣನ್ 10 ಲಕ್ಷ ದುಡ್ಡನ್ನ ತೆಗೆದುಕೊಂಡು ಬಂದಿರ್ತಾನೆ. ಅದನ್ನ ನೋಡಿ ರುಕ್ಕು ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾಳೆ. ಕಣ್ಣನ್ ಕಲ್ಪನಾಗೆ ಲಾಟರಿ ಹೊಡೆದಿದೆ, ಅವಳು ಕೊಟ್ಲು ಅಂತ ಸುಳ್ಳು ಹೇಳ್ತಾನೆ. ಅವಾಗ ಅಲ್ಲಿಗೆ ರಾಜದೊರೈ ಬರ್ತಾನೆ. ಕಣ್ಣನ್ ರಾಬರಿ ಮಾಡುವಾಗ ಶೂಟ್ ಮಾಡಿದ್ದ ಪೊಲೀಸ್ ಬೇರೆ ಯಾರು ಅಲ್ಲ, ಅದು ರಾಜದೊರೈನೇ ಆಗಿರ್ತಾನೆ.
ರಾಜದೊರೆಗೆ ಕಣ್ಣನ್ನ ನೋಡಿದ ತಕ್ಷಣ ಅವನೇ ರಾಬರಿ ಮಾಡಿರೋದು ಅಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೆ 10 ಲಕ್ಷ ಇಸ್ಕೊಂಡು ಸೀರಿಯಲ್ ನಂಬರ್ ಚೆಕ್ ಮಾಡ್ತಾನೆ. ಆದ್ರೆ ಸೀರಿಯಲ್ ನಂಬರ್ ಬೇರೆ ಇರುತ್ತೆ, ಯಾಕಂದ್ರೆ ಅದು ಲಾಟರಿ ಹಣ ಆಗಿರುತ್ತೆ. ರಾಜದೊರೈ ಸೀರಿಯಲ್ ನಂಬರ್ ಚೆಕ್ ಮಾಡ್ತಿರೋದು ಕಣ್ಣನ್ ನೋಡಿದಾಗ ಕಣ್ಣನ್ ಕೈಲಿ ಶೂಟ್ ಮಾಡಿಸ್ಕೊಂಡಿದ್ದ ಪೊಲೀಸ್ ರಾಜದೊರೆನೇ ಅಂತ ಕಣ್ಣನ್ಗೂ ಗೊತ್ತಾಗುತ್ತೆ. ಆಮೇಲೆ ಕಣ್ಣನ್ ಮತ್ತೆ ರಾಜದೊರೈ ಇಬ್ಬರು ಸೈಡ್ಗೆ ಹೋಗಿ ಮಾತಾಡೋಕೆ ಶುರು ಮಾಡ್ತಾರೆ. ಈ ಕಡೆ ಜೈಲಿಂದ ರಿಲೀಸ್ ಆದ ಧರ್ಮ ಮನೆಗೆ ಹೋಗುವಾಗ ಹೋಟೆಲ್ ಹತ್ರ ದುಡ್ಡು ವಸೂಲಿ ಮಾಡೋಕೆ ಹೋಗ್ತಾನೆ. ಅಲ್ಲಿ ಅರಿವು ಧರ್ಮನ ನೋಡಿ ಓಡೋಗ್ತಾ ಇರ್ತಾನೆ. ಧರ್ಮನ ಕಡೆ ಹುಡುಗರು ಹೋಗಿ ಅರಿವುನ ಹಿಡ್ಕೋತಾರೆ. ಈ ಕಡೆ ಹೋಟೆಲ್ ಅಲ್ಲಿ ರಾಜದೊರೈ ಕಣ್ಣನ್ಗೆ ಏನೋ ಹೇಳಿ ರುಕ್ಕುಗೆ ಕಣ್ಣನ್ ಒಬ್ಬ ಕಳ್ಳನ್ ಮಗ ಅಂತ ಹೇಳಿ ಹೋಗ್ತಾನೆ. ಆಮೇಲೆ ಕಣ್ಣನ್ ಈಚೆ ಬರ್ತಾನೆ. ಅರಿವುನ ಧರ್ಮ ಹಿಡ್ಕೊಂಡಿರೋದು ನೋಡ್ತಾನೆ. ರುಕ್ಕುಗೆ ಅಲ್ಲೇ ಇರೋಕೆ ಹೇಳಿ ಕಣ್ಣನ್ ಅಲ್ಲಿಂದ ಓಡೋಗ್ತಾನೆ. ಅದನ್ನ ಧರ್ಮ ಕಡೆಯವರು ನೋಡಿ ಕಣ್ಣನ್ನ ಅಟ್ಟಾಡ್ಸ್ಕೊಂಡು ಹೋಗ್ತಾರೆ. ಸ್ವಲ್ಪ ಹೊತ್ತು ಚೇಸ್ ಆದ ನಂತರ ಕಣ್ಣನ್ನ ಧರ್ಮ ಹಿಡ್ಕೋತಾನೆ. ಇವಾಗ ಅರಿವು ಧರ್ಮಗನ್ನ ಕಣ್ಣನ್ನೇ ಸೆಟಪ್ ಮಾಡಿದ್ದು ರಾಬರಿ ಕೂಡ ಅವನೇ ಮಾಡಿರೋದು ಅಂತ ಗಾಬರಿಯಲ್ಲಿ ಬಾಯ್ ಬಿಟ್ಬಿಟ್ಟಿರ್ತಾನೆ. ಅದಕ್ಕೆ ಧರ್ಮ ಪೂರ್ತಿ ಹಣ ಬೇಕು ಅಂತ ಕೇಳ್ತಾನೆ. ಅದು ಇವಾಗ್ಲೇ ಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅರಿವು ಮತ್ತೆ ಕಣ್ಣನ್ ಮತ್ತೆ ತಪ್ಪಿಸ್ಕೊಂಡು ಓಡೋಗ್ತಾರೆ. ಕಲ್ಪನಾ ಬಂದು ಅರಿವುನ ಎಸ್ಕೇಪ್ ಮಾಡ್ತಾಳೆ. ಕಣ್ಣನ್ ಹೇಗೋ ಟ್ರೈನ್ ಅಲ್ಲಿ ಎಸ್ಕೇಪ್ ಆಗ್ತಾನೆ. ಅದು ಧರ್ಮಗೆ ಗೊತ್ತಾಗಿ ಅರಿವು ಮತ್ತೆ ಕಣ್ಣನ್ನ ಅವರ ಹತ್ರ ಕರ್ಕೊಂಡ್ ಬಂದಿದ್ದ ಅರಿವು ಫ್ರೆಂಡ್ ರಾಜ್ನ ಹಿಡ್ಕೋತಾನೆ. ಇವಾಗ ಅರಿವು ಮತ್ತೆ ಕಲ್ಪನಾ ಮನೆಗೆ ಹೋಗಿ ದುಡ್ನೆಲ್ಲ ಬ್ಯಾಗ್ಗೆ ತುಂಬ್ತಾ ಇರ್ತಾರೆ. ಅಲ್ಲಿಗೆ ರುಕ್ಕು ಬಂದ್ಬಿಡ್ತಾಳೆ. ಇವಾಗ ರುಕ್ಕುಗೆ ಎಲ್ಲಾ ವಿಷಯ ಗೊತ್ತಾಗುತ್ತೆ. ಆಮೇಲೆ ಅಲ್ಲಿಗೆ ಕಣ್ಣನ್ ಬರ್ತಾನೆ. ಅಲ್ಲಿ ಕಣ್ಣನ್ ರುಕ್ಕುಗೆ ರಾಜದೊರೆ ಕೂಡ ಎಲ್ಲಾ ದುಡ್ಡು ಕೇಳ್ತಿದ್ದಾನೆ. ರಾತ್ರಿ 10 ಗಂಟೆಗೆ ತೆಗೆದುಕೊಂಡು ಹೋಗಿ ಅವನ್ ಮನೆಗೆ ಕೊಡ್ಬೇಕು ಅಂತ ಹೇಳ್ತಾನೆ. ಆಮೇಲೆ ರುಕ್ಕುನ ರೂಮಿಂದ ಈಚೆ ಕರ್ಕೊಂಡ್ ಬಂದು ಆ ರಾಜದೊರೆಗೆ ರುಕ್ಕು ಮೇಲೆ ಆಸೆ ಇದೆ ಅಂತ ಹೇಳ್ತಾನೆ. ಅದನ್ನ ಕೇಳಿ ರುಕ್ಕು ರಾಜದೊರೆಯನ್ನ ಕೊಲೆ ಮಾಡ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಆದ್ರೆ ಕಣ್ಣನ್ ರುಕ್ಕುನ ತಡಿತಾನೆ. ಅಷ್ಟರಲ್ಲಿ ಕಲ್ಪನಾ ಮನೆ ಅಡ್ರೆಸ್ ಹುಡುಕಿ ಧರ್ಮ ಕಲ್ಪನಾಗೆ ಕಾಲ್ ಮಾಡ್ತಾನೆ. ಕಣ್ಣನ್ ಆ ಕಾಲ್ನ ಕಟ್ ಮಾಡ್ಬಿಡ್ತಾನೆ. ಇವಾಗ ಕಣ್ಣನ್ ಎಲ್ಲರಿಗೂ ಒಂದು ಪ್ಲಾನ್ ಹೇಳ್ತಾನೆ. ಆ ಪ್ಲಾನ್ ಅಲ್ಲಿ ತುಂಬಾ ರಿಸ್ಕ್ ಇರುತ್ತೆ, ಆದರೆ ಆ ಪ್ಲಾನ್ ಪ್ರಕಾರ ಎಲ್ಲ ನಡೆದ್ರೆ ಇವರು ಸೇಫ್ ಆಗ್ಬಹುದು ಅಂತ ಕಣ್ಣನ್ ಹೇಳ್ತಾನೆ. ಅದಕ್ಕೆ ರುಕ್ಕು ಮತ್ತೆ ಕಲ್ಪನಾ ಒಪ್ಕೋತಾರೆ. ಆದರೆ ಅರಿವು ಮಾತ್ರ ಗಾಬರಿ ಆಗೋಗಿರ್ತಾನೆ. ಮೊದ್ಲು ಕಲ್ಪನಾ ಪಬ್ಗೆ ಹೋಗಿ ರಾಜದೊರೈನ 9:15ರವರೆಗೆ ಪಬ್ಬಿಂದ ಬರದ ಹಾಗೆ ನೋಡ್ಕೋ ಅಂತ ಹೇಳ್ತಾನೆ. ಆಮೇಲೆ ರುಕ್ಕು ಪೊಲೀಸರ ಬಳಿ ಹೋಗಿ ರಾಜದೊರೈ ಅವಳನ್ನ ಹರಾಜ್ ಮಾಡ್ತಾ ಇದ್ದಾನೆ ಅಂತ ಕಂಪ್ಲೇಂಟ್ ಕೊಡೋಕೆ ಹೇಳ್ತಾನೆ. ಈ ಕಡೆ ಅರಿವು ಸುಮ್ನೆ ಇರದೆ ರಾಜ್ಗೆ ಕಾಲ್ ಮಾಡಿ ಅವನು ಇರೋ ಜಾಗ ಹೇಳ್ಬಿಡ್ತಾನೆ. ಅದನ್ನ ಧರ್ಮ ಕೂಡ ಕೇಳಿಸ್ಕೊಳ್ತಾನೆ. ಇವಾಗ ಕಲ್ಪನಾ ಕಣ್ಣನ್ಗೆ ಕಾಲ್ ಮಾಡಿ ರಾಜದೊರೈ ಮನೆ ಕಡೆ ಬರ್ತಿದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ಕಣ್ಣನ್ ಅವಳನ್ನು ಜೊತೆಯಲ್ಲೇ ಬರೋಕೆ ಹೇಳ್ತಾನೆ. ಆಮೇಲೆ ರುಕ್ಕುಗೆ ಕಾಲ್ ಮಾಡಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಕೆ ಹೇಳ್ತಾನೆ. ಈ ಕಡೆ ಅರಿವು ಧರ್ಮನ ಕೈಲಿ ತಗಲಾಕೊಳ್ತಾನೆ. ಧರ್ಮ ಕಣ್ಣನ್ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅರಿವು ಕಣ್ಣನ್ ಇರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಆದರೆ ಅದು ಕಣ್ಣನ್ ಮನೆ ಆಗಿರಲ್ಲ, ರಾಜದೊರೈನ ಮನೆ ಆಗಿರುತ್ತೆ. ಧರ್ಮನ ಅರಿವು ಅಲ್ಲಿಗೆ ಕರ್ಕೊಂಡ್ ಬಂದಿದ್ದು ಕೂಡ ಕಣ್ಣನ್ನ ಪ್ಲಾನ್ ಆಗಿರುತ್ತೆ. ಒಂದು ಕಡೆ ಕಲ್ಪನಾ ರಾಜದೊರೈ ಜೊತೆ ಮನೆಗೆ ಬರ್ತಾ ಇರ್ತಾಳೆ. ಇನ್ನೊಂದ್ ಕಡೆ ರುಕ್ಕು ಪೊಲೀಸರ ಜೊತೆ ಬರ್ತಾ ಇರ್ತಾಳೆ. ಈ ಕಡೆ ರಾಜದೊರೈ ಮನೆಯಲ್ಲಿ ಕಣ್ಣನ್ ಧರ್ಮನ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಅಲ್ಲಿಗೆ ರಾಜದೊರೈ ಬರೋ ಅಷ್ಟರಲ್ಲಿ ಕಣ್ಣನ್ ಧರ್ಮನ ಕೊಲೆ ಮಾಡ್ಬೇಕಿರುತ್ತದೆ. ಹಾಗೆ ಸ್ವಲ್ಪ ಹೊತ್ತು ಫೈಟ್ ಆದ ನಂತರ ಕಣ್ಣನ್ ಧರ್ಮನ ಕೊಲೆ ಮಾಡ್ತಾನೆ. ರಾಜದೊರೈ ಮನೆ ಒಳಗೆ ಹೋಗಿ ನೋಡಿದ್ರೆ ಧರ್ಮ ಸತ್ತು ಬಿದ್ದಿರ್ತಾನೆ. ಅಲ್ಲೇ ಬ್ಯಾಂಕಿಂದ ಕದ್ದ ದುಡ್ಡು ಕೂಡ ಇರುತ್ತೆ. ರಾಜದೊರೈಗೆ ಅದು ಬ್ಯಾಂಕಿಂದ ಕದ್ದಿರೋ ದುಡ್ಡು ಅಂತ ಗೊತ್ತಾಗುತ್ತೆ. ಈಚೆ ಕಲ್ಪನಾ ಬ್ಯಾಂಕಿಂದ ಕದ್ದಿದ್ದ ಮಿಕ್ಕಿದ್ದ ದುಡ್ಡನ್ನ ರಾಜದೊರೈ ಕಾರಿಗೆ ಮತ್ತೆ ಧರ್ಮನ ಕಾರಲ್ಲಿ ಇಡ್ತಾಳೆ. ಇವಾಗ ಕಣ್ಣನ್ ಬಂದು ರಾಜದೊರೈಗೆ ಸ್ವಲ್ಪ ಹೊಡೆದು ಅವನನ್ನ ಸಾಯಿಸದೆ ಮನೆಯಿಂದ ಈಚೆ ಹೋಗ್ತಾನೆ. ಆಮೇಲೆ ಅಲ್ಲಿಗೆ ರುಕ್ಕು ಬರ್ತಾಳೆ. ರಾಜದೊರೈ ಕೈಯಲ್ಲಿ ಗನ್ ಇರುತ್ತೆ. ರುಕ್ಕು ಮೊಬೈಲ್ ಬ್ಲೂಟೂತ್ ಸ್ಪೀಕರ್ ಗೆ ಕನೆಕ್ಟ್ ಆಗಿರುತ್ತೆ. ಅವಳು ಮೊಬೈಲ್ ಅಲ್ಲಿ ಗನ್ ಫೈರಿಂಗ್ ಸೌಂಡ್ ಬರೋ ಹಾಗೆ ಮಾಡ್ತಾಳೆ. ರಾಜದೊರೈ ಶೂಟ್ ಮಾಡಿದ ಅನ್ನೋ ರೀತಿ ಕೆಳಗೆ ಕೂತ್ಕೋತಾಳೆ. ಅಲ್ಲಿಗೆ ಬಂದ ಪೊಲೀಸರು ರಾಜದೊರೈ ರುಕ್ಕು ಮೇಲೆ ಫೈರಿಂಗ್ ಮಾಡಿದ ಅಂತ ಅನ್ಕೊಂಡು ರಾಜದೊರೈಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ರಾಜದೊರೈ ಸತ್ತ ನ್ಯೂಸ್ ನ ಪ್ರೀತಿ ಟಿವಿಯಲ್ಲಿ ನೋಡಿ ಖುಷಿಯಿಂದ ನಿಟ್ಟುಸಿರು ಬಿಡ್ತಾಳೆ. ರಾಜದೊರೈ ಮತ್ತೆ ಧರ್ಮನ ಕಾರಲ್ಲಿ ಬ್ಯಾಂಕಿಂದ ಕಣ್ಣನ್ ದರೋಡೆ ಮಾಡಿದ್ದ ಹಣ ಸಿಗುತ್ತೆ. ಅದಕ್ಕೆ ಪೊಲೀಸರು ರಾಜದೊರೈ ಮತ್ತೆ ಧರ್ಮ ಸೇರಿಕೊಂಡು ಹಣ ದರೋಡೆ ಮಾಡಿ ಹಂಚಿಕೊಳ್ಳೋ ಟೈಮಲ್ಲಿ ರಾಜದೊರೈ ಧರ್ಮನ್ನ ಕೊಲೆ ಮಾಡಿದ್ದಾನೆ. ನಾವು ಅಲ್ಲಿಗೆ ಹೋದಾಗ ರಾಜದೊರೈ ನಮ್ಮ ಮೇಲೆ ಫೈರಿಂಗ್ ಮಾಡ್ದ, ಅದಕ್ಕೆ ನಾವು ರಾಜದೊರೈನ ಶೂಟ್ ಮಾಡ್ದವ್ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಕಣ್ಣನ್ ಮತ್ತೆ ಗ್ಯಾಂಗ್ ಲಾಟರಿ ದುಡ್ಡು ತಗೊಂಡು ಎಸ್ಕೇಪ್ ಆಗ್ತಾರೆ. ಇವಾಗ ಕಣ್ಣನ್, ರುಕ್ಕು, ಕಲ್ಪನಾ ತಾಯಿ, ಅರಿವು ಮತ್ತೆ ದುಬೈ ಜೈಲಲ್ಲಿದ್ದ ಕಣ್ಣನ್ ಫ್ರೆಂಡ್ ಋಷಿ ಎಲ್ಲರೂ ಒಂದು ಶಿಪ್ ಅಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಅಲ್ಲಿ ರುಕ್ಕು ಕಣ್ಣನ್ ಹತ್ರ ಹೋಗಿ ಎಲ್ಲ ಮುಗಿದ್ಮೇಲೆ ನೀನ್ ಯಾರು ಅಂತ ಹೇಳ್ತೀನಿ ಅಂದಿದ್ಯಲ್ಲ, ಯಾರು ನೀನು ಅಂತ ಕೇಳ್ತಾಳೆ. ಈ ಕಡೆ ಅರಿವು ಅವನ ಫ್ರೆಂಡ್ ಚಿದಂಬರಂಗೆ ಕಾಲ್ ಮಾಡಿ ನೀನು ಕಳಿಸಿದ್ದ ಬೋಲ್ಟ್ ಕಣ್ಣನ್ ತುಂಬಾ ಚಾಲಾಕಿ ಇದ್ದಾನೆ, ನಮ್ನೆಲ್ಲ ಕೋಟ್ಯಾಧೀಶ್ವರ ಮಾಡ್ಬಿಟ್ಟ ಅಂತ ಹೇಳ್ತಾನೆ. ಆವಾಗ ಚಿದಂಬರಂ ಬೋಲ್ಟ್ ಕಣ್ಣನ್ ಮಲೇಷಿಯಾಗೆ ಬಂದೇ ಇಲ್ಲ, ಇಲ್ಲೇ ರೀಲ್ಸ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅಂದ್ರೆ ಇಷ್ಟು ದಿನ ಅರಿವು ಜೊತೆ ಕಣ್ಣನ್ ಅಂತ ಇರೋ ಕಣ್ಣನ್ ನಿಜವಾದ ಕಣ್ಣನ್ ಅಲ್ಲ. ಅದು ಅರಿವುಗೆ ಗೊತ್ತಾಗಿ ಫೇಕ್ ಕಣ್ಣನ್ ಕಡೆ ತಿರುಗಿ ಯಾರ್ ನೀನು ಅಂತ ಕೇಳ್ತಾನೆ. ಅಲ್ಲಿಗೆ ಮೂವಿ ಮುಗಿಯುತ್ತೆ. ಕಡೆಗೂ ನಮ್ಗೆ ಕಣ್ಣನ್ ಅಂತ ಹೇಳ್ಕೊಂಡು ಬಂದಿದ್ದ ಫೇಕ್ ಕಣ್ಣನ್ನ ನಿಜವಾದ ಹೆಸರು ಗೊತ್ತಾಗೋದೇ ಇಲ್ಲ.
ಅವನು ಯಾರು ಅಂತ ಕೂಡ ಗೊತ್ತಾಗಲ್ಲ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.